ಬಿಡದಿ ಟೌನ್ಶಿಪ್ಗೆ ರೈತರಿಂದ ಪರ ವಿರೋಧ ನಡೀತಾ ಇದೆ. ರೈತರ ಪ್ರತಿಭಟನೆಯ ಬೆನ್ನಲ್ಲೇ ಈ ನಡುವಲ್ಲೇ ಸರ್ಕಾರ ಮಹತ್ವವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ. ಮತ್ತೊಂದು ಡಿಪಿಆರ್ಗೆ ಸಿದ್ಧವಾಗಿದೆ. ರೈತರ ಪ್ರತಿಭಟನೆ ಬೆನ್ನಲ್ಲೇ ಡಿಪಿಆರ್ಗೆ ಸಿದ್ಧತೆಗಳು ನಡೆದಿದೆ. ಡಿಪಿಆರ್ ಸಿದ್ಧತೆಗೆ ರಾಜ್ಯ ಸರ್ಕಾರದ ಟೆಂಡರ್ ಕರೆಯಲಾಗಿದೆ. 26 ಕೋಟಿ ವೆಚ್ಚದಲ್ಲಿ ಜಿಬಿಡಿಎ ಮೂಲಕ ಟೆಂಡರ್ ಕರೆಯಲಾಗಿದೆ. ಯೋಜನೆಯ ರೂಪರೇಷೆ ತಯಾರಿಸಲು ಟೆಂಡರ್ ಆಹ್ವಾನಿಸಿರುವಂತದ್ದು ಸರ್ಕಾರದಿಂದ. ರಾಜ್ಯ ಸರ್ಕಾರದಿಂದ ಮತ್ತೊಂದು ಹೆಜ್ಜೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜೂನ್ 22ಕ್ಕೆ ಟೆಂಡರ್ಗೆ ಅಂತಿಮ ಗುತ್ತಿಗೆಯನ್ನ ಕೊಡಲಿರುವುದು ಜಿಬಿಡಿ. ರೂಪರೇಷೆ ಜೊತೆಗೆ ಟೆಕ್ನಿಕಲ್ ಮ್ಯಾಪಿಂಗ್ ಕೂಡ ಮಾಡೋದಕ್ಕೆ ಟೆಂಡರ್ ಆಹ್ವಾನ ಮಾಡಲಾಗಿದೆ. ಈ ಆಹ್ವಾನದಲ್ಲಿ ಸೂಚನೆ ಕೊಡಲಾಗಿದೆ. ಟೆಂಡರ್ ಆಹ್ವಾನ ಕೊಟ್ಟಿರುವಂತಹ ಪ್ರತಿ ನ್ಯೂಸ್ 18ಗೆ ಲಭ್ಯ ಆಗಿದೆ. ಆ ಪ್ರತಿಯನ್ನು ನೋಡ್ತಾ ಇದ್ದೀವಿ. ಅಧಿಕೃತವಾದಂತಹ ನೋಟಿಸ್ ಇದು ಸರ್ಕಾರದಿಂದ. ಟೆಂಡರ್ ಕರೆದಿರುವಂಥದ್ದು ಜೂನ್ 22ಕ್ಕೆ ಅಂತಿಮ ಮುದ್ರೆ ಬೀಳುತ್ತೆ ರಾಜ್ಯ ಸರ್ಕಾರದಿಂದ. ಒಂದು ಕಡೆ ಎರಡೂ ಕಡೆ ಅಂದ್ರೆ ಪರ ವಿರೋಧ ಎಲ್ಲ ಚರ್ಚೆ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಲೈನ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ಸರ್ಕಾರ ಈ ಹಂತದಲ್ಲಿ ಏನ್ ಮಾಡಕ್ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ದೊಡ್ಡ ಮಟ್ಟದ ವಿರೋಧ, ಮತ್ತೊಂದು ಕಡೆ ಪರವಾದಂತ ಚರ್ಚೆಗಳು ಕೂಡ ನಡೀತಾ ಇದೆ. ಬಟ್ ಅದೇನೇ ಇದ್ರೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಬರೋದ್ರೊಳಗೆ ಈ ಒಂದು ಮೂವ್ ಏನಿದೆ ಸರ್ಕಾರದಿಂದ, ಇದು ಯಾವ ರೀತಿಯಾದಂತ ಬೆಳವಣಿಗೆ ಆಗುತ್ತೆ ಅಂತ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ? ಅರುಣ್, ಸರ್ಕಾರದ ಈ ನಿರ್ಧಾರ ಯಾವುದೇ ಕಾರಣಕ್ಕೂ ಕೂಡ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡುವ ಮಾತೇ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ಒಂದು ಸಂದೇಶ ರೂಪದಲ್ಲಿ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಬೆಳವಣಿಗೆಯಿಂದ ಸಾಧ್ಯ ಆಗುತ್ತೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡೋದಕ್ಕೆ ಈಗ ಬೇಕಾಗಿರುವಂತಹ ಒಂದು ಡಿಪಿಆರ್ ಅಂದ್ರೆ ಡೀಟೇಲ್ಡ್ ಆಗಿರುವಂತಹ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಟೆಂಡರ್ ಕೊಡೋದಕ್ಕೆ ಇದೀಗ ಆಹ್ವಾನವನ್ನ ಕೊಟ್ಟಿರುವಂತದ್ದು. ಬರೋಬ್ಬರಿ 26 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಡಿಪಿಆರ್ ಸಿದ್ಧತೆಗೂ ಕೂಡ ಸರ್ಕಾರ ಇದೀಗ ಒಪ್ಕೊಂಡಿರುವಂತದ್ದು. ಟೆಂಡರ್ ಬಿಡ್ಗೂ ಕೂಡ ಇದೀಗಾಗಲೇ ಆಹ್ವಾನ ಮಾಡಿದೆ. ಜೂನ್ 22ರ ಒಳಗಾಗಿ ಅಂತಿಮವಾಗಿ ಟೆಂಡರ್ ಅನ್ನ ಕೊಟ್ಟು ಈ ಒಂದು ಯೋಜನೆಯ ರೂಪರೇಷೆಯನ್ನ ತಯಾರಿಸೋದಕ್ಕೂ ಕೂಡ ಎಲ್ಲಾ ರೀತಿಯಾಗಿರುವಂತಹ ಸಿದ್ಧತೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿರುವಂತದ್ದು. ಅಂದ್ರೆ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಮೂಲಕವಾಗಿ ಈ ಎಲ್ಲಾ ಬೆಳವಣಿಗೆಗಳನ್ನ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು. ಈಗಾಗಲೇ ಬೈರಮಂಗಲ ಇರಬಹುದು ಅಥವಾ ಕಾಂಚಿಗಾರನಹಳ್ಳಿ ಇರಬಹುದು, ಈ ಎರಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರೋಬ್ಬರಿ 25ಕ್ಕೂ ಹೆಚ್ಚು ಹಳ್ಳಿಗಳು ಈ ಒಂದು ಯೋಜನೆಗೆ ಸರ್ಕಾರದ ಭೂಸ್ವಾಧೀನಕ್ಕೆ ಒಳಪಡುತ್ತೆ. ಬರೋಬ್ಬರಿ 9,600 ಎಕರೆಗೂ ಅಧಿಕ ಜಮೀನು ಈ ಒಂದು ಭೂಸ್ವಾಧೀನಕ್ಕೆ ಯೋಜನೆಗಾಗಿ ಬಳಕೆಯಾಗುತ್ತೆ. ಈ ಒಂದು ಘಟನೆ ಸಂಬಂಧವಾಗಿ ನಿರಂತರವಾಗಿ 459 ದಿನಗಳಿಂದಾನೂ ಕೂಡ ಹೋರಾಟವನ್ನ ಮಾಡ್ತಾನೆ ಬಂದಿದ್ದಾರೆ. ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ರೈತರು ಈ ಒಂದು ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ವಡ್ಡೇರಹಳ್ಳಿ ಅಥವಾ ಕೆಂಪಯ್ಯನಪಾಳ್ಯ ಸೇರಿದಂತಹ 3 ಹಳ್ಳಿಗಳಲ್ಲಿ ಮಾತ್ರ ಜನರು ಈ ಒಂದು ಯೋಜನೆಗೆ ಭೂಮಿಯನ್ನ ಸರ್ಕಾರಕ್ಕೆ ಕೊಡೋದಕ್ಕೆ ಈಗಾಗಲೇ ಒಪ್ಕೊಂಡಿರುವಂತದ್ದು. ಪ್ರತಿ ಎಕರೆಗೆ 2.7 ಲಕ್ಷ ಅಂದ್ರೆ 2.7 ಲಕ್ಷದಷ್ಟು ರೂಪಾಯಿಯನ್ನ ಪ್ರತಿ ಎಕರೆಗೂ ಕೊಡೋದಕ್ಕೂ ಕೂಡ ಸರ್ಕಾರ ಈಗಾಗಲೇ ದರವನ್ನು ಕೂಡ ನಿಗದಿ ಮಾಡಿರುವಂತದ್ದು. ಆದ್ರೆ ಕೆಲವೊಂದಿಷ್ಟು ರೈತರು ಈ ಒಂದು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದು ರಾಜಕೀಯ ಸ್ವರೂಪವನ್ನು ಕೂಡ ಪಡೆದು ಸಾಕಷ್ಟು ದಿನಗಳಾಗಿವೆ. ಇವತ್ತು ಬಿಜೆಪಿ ನಿಯೋಗವು ಕೂಡ ಬೈರಮಂಗಲ ಸುತ್ತಮುತ್ತಲಿರುವಂತಹ ಹಳ್ಳಿಗಳಲ್ಲಿ ರೈತರನ್ನ ಭೇಟಿ ಮಾಡಿತ್ತು. ಇಂತಹ ಸಂದರ್ಭದಲ್ಲೇ ರಾಜ್ಯ ಸರ್ಕಾರ ಈ ರೀತಿಯಾಗಿರುವಂತಹ ಒಂದು ನಡೆಯನ್ನ ಮುಂದಿಟ್ಟಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಎಷ್ಟೇ ವಿರೋಧ ಕೇಳಿ ಬಂದರೂ ಕೂಡ ಈ ಒಂದು ಯೋಜನೆಯನ್ನ ಕೈ ಬಿಡುವಂತ ಮಾತೇ ಇಲ್ಲ. ಸದ್ಯಕ್ಕೆ ಡಿಪಿಆರ್ ನಲ್ಲಿ ಕೆಲವೊಂದಿಷ್ಟು ಮಹತ್ವದ ವಿಚಾರವನ್ನು ಕೂಡ ಆ ಒಂದು ಟೆಂಡರ್ಗೆ ಆಹ್ವಾನ ಕೊಟ್ಟಿರುವಂತಹ ಪ್ರತಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಆ ಒಂದು ಪ್ರತಿ ನ್ಯೂಸ್ 18ಗೂ ಕೂಡ ಲಭ್ಯ ಆಗಿದೆ. ಮೊದಲನೇ ಅಂಶ ಏನು ಅಂತಂದ್ರೆ ಈ ಒಂದು ಡಿಪಿಆರ್ ನ ರೂಪರೇಷೆಯನ್ನ ಸಿದ್ಧ ಮಾಡೋದಕ್ಕೆ 26 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ. ಜೊತೆಗೆ ಯಾವೆಲ್ಲ ಟೈಪ್ ನಲ್ಲಿ ಅಂದ್ರೆ ಯಾವೆಲ್ಲ ಮಾದರಿಯಲ್ಲಿ ಈ ಒಂದು ಟೌನ್ಶಿಪ್ ಇರಬೇಕು, ಎಷ್ಟು ಹೈಟೆಕ್ ಆಗಿರಬೇಕು, ಎಐ ಟೆಕ್ನಾಲಜಿಯನ್ನ ಎಷ್ಟು ಬಳಸಬೇಕು ಅನ್ನುವಂಥದ್ದು ಕೂಡ ಈ ಒಂದು ಡಿಪಿಆರ್ ಪ್ರತಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಮತ್ತೆ ಮ್ಯಾಪಿಂಗ್ ಅನ್ನು ಅಂದ್ರೆ ಟೌನ್ ಪ್ಲಾನಿಂಗ್ ಮ್ಯಾಪಿಂಗ್ ಅನ್ನು ಕೂಡ ಇದೇ ಒಂದು ಡಿಪಿಆರ್ ನಲ್ಲೂ ಕೂಡ ಇನ್ಕ್ಲೂಡ್ ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕಾಂಟ್ರಾಕ್ಟರ್ಗಳಿಗೆ ಗಮನಕ್ಕೆ ಈ ಒಂದು ಟೆಂಡರ್ ನಲ್ಲಿ ಆಹ್ವಾನದಲ್ಲಿ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಇಲ್ಲಿ ಹೂಡಿಕೆ ಪ್ರಮಾಣ ಎಷ್ಟು ಇರಬೇಕು, ಈಗಾಗಲೇ ಕೆಲವು ರೈತರಿಗೆ ಅಂದ್ರೆ ಸರ್ಕಾರ ದುಡ್ಡು ಕೊಡುತ್ತೆ ಅಂತ ಆದ್ರೆ ಕೆಲವು ರೈತರಿಗೆ 50-50% ನಲ್ಲೂ ಕೂಡ ರೆವಿನ್ಯೂ ಶೇರ್ ಅನ್ನು ಕೊಡುವಂತ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಿರುವಂತದ್ದು. ಹಾಗಿದ್ರೆ ಈ ಹೂಡಿಕೆಯ ಮಾದರಿ ಹೇಗಿರಬೇಕು, ಅದರ ಬಗ್ಗೆನೂ ಕೂಡ ಒಂದು ಸವಿಸ್ತಾರವಾಗಿರುವಂತಹ ಪ್ಲಾನ್ ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಡಿಪಿಆರ್ಗೆ ಕೊಟ್ಟಿರುವಂತಹ ಟೆಂಡರ್ ಆಹ್ವಾನ ಪತ್ರಿಕೆಯಲ್ಲಿ ಸರ್ಕಾರ ಉಲ್ಲೇಖಿಸಿರುವಂತದ್ದು. ಅರುಣ್, ಅಶಿಕ್, ಈ ಬಿಡದಿ ಟೌನ್ಶಿಪ್ ಅನ್ನುವಂಥದ್ದೇನಿದೆ, ಸಿಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಪ್ರತಿಷ್ಠೆಯ ಯೋಜನೆಯಾಗಿ ಕಾಣಿಸ್ತಾ ಇದೆ ಸದ್ಯಕ್ಕೆ.
ಸೊ ಹಾಗಾಗಿ ಅವರಿಗಿರುವಂತಹ 2 ವರ್ಷದ ಕಾಲಾವಧಿ ಸಿಎಂ ಆಗಿ, ಸೊ ಅದ್ರೊಳಗಡೆ ಎಲ್ಲ ಮುಗಿಸಿ ಬಿಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಅರುಣ್, ಖಂಡಿತ. ಯಾಕೆ ಅಂತಂದ್ರೆ ಇಷ್ಟು ಸ್ಪೀಡ್ ಆಗಿ ಇಂಥ ಬೆಳವಣಿಗೆಗಳು ನಡೀತಾ ಅಂದ್ರೆ ಆಗ್ತಾ ಇರೋದನ್ನ ನೋಡಿದ್ರೆ ಈ ಒಂದು 2.5 ವರ್ಷದ ಅವಧಿಯಲ್ಲೇ ಈ ಬಿಡದಿ ಟೌನ್ಶಿಪ್ ನ ಎಲ್ಲಾ ಕೆಲಸ ಕಾಮಗಾರಿಗಳನ್ನ ಪೂರ್ಣಗೊಳಿಸಿ ಆ ಒಂದು ಟೌನ್ಶಿಪ್ ಅನ್ನ ಮತ್ತೆ ಅಲ್ಲಿ ತಲೆ ಎತ್ತುವಂತೆ ಮಾಡಬೇಕು ಅನ್ನುವಂತ ಒಂದು ತರಾತುರಿಯಲ್ಲಿ ಇದೆಯಾ ಸರ್ಕಾರ ಅನ್ನುವಂಥದ್ದು ಈಗಿರುವಂತ ಸಂಶಯ. ಅಂತಂದ್ರೆ ಇಷ್ಟು ತ್ವರಿತಗತಿಯಲ್ಲಿ ಇಲ್ಲಿ ಟೆಂಡರ್ಗೆ ಆಹ್ವಾನವನ್ನ ಕೊಡ್ತಾರೆ, ಜೊತೆಗೆ ಅಲ್ಲಿ ನೋಟಿಫಿಕೇಶನ್ ಅನ್ನು ಕೂಡ ಹಾಕ್ತಾರೆ. ಕೆಲವೊಂದು ಗ್ರಾಮಗಳಲ್ಲಿ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಟ್ಟು ಅವರಿಂದ ತಿಳುವಳಿಕೆ ಪತ್ರವನ್ನು ಕೂಡ ಅಲ್ಲಿರುವಂತಹ ಅಧಿಕಾರಿಗಳು ಪಡೆದಿರುವಂತಂದ್ರೆ ಜಿಬಿಡಿ ಅಧಿಕಾರಿಗಳು ಪಡೆದಿರುವಂತದ್ದು. ಕೆಲವೊಂದು ಗ್ರಾಮದಲ್ಲಿ ಈಗಾಗಲೇ ಕೆಲವೊಂದು ಏನು ಸರ್ವೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಕಳೆದ 1.5 ವರ್ಷದಲ್ಲಿ ಇದರ ಬೆಳವಣಿಗೆಗಳು ನಿರಂತರವಾಗಿ ಆಗ್ತಾ ಇರುವಂತದ್ದು. ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಮತ್ತಷ್ಟು ತ್ವರಿತಗತಿಯಲ್ಲಿ ಈ ಒಂದು ಕೆಲಸ ಕಾರ್ಯಗಳು ನಡೀತಾ ಇರುವಂತದ್ದು. ಯಾವಾಗ ಜೆಡಿಎಸ್ ನ ಏನು ವರಿಷ್ಠರಾಗಿರುವಂತಹ ಕುಮಾರಸ್ವಾಮಿ ಅವರು ಇದಕ್ಕೆ ಧ್ವನಿಯನ್ನು ಗುಡಿಸೋದಕ್ಕೆ ಶುರು ಮಾಡಿದ್ರು, ಅಲ್ಲಿಂದ ಇದೊಂದು ಸ್ವಲ್ಪ ರಾಜಕೀಯ ಸ್ವರೂಪವನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಶುರುವಾಯಿತು. ಇವತ್ತು ಬಿಜೆಪಿ ನಿಯೋಗವು ಕೂಡ ಬೈರಮಂಗಲ ಮತ್ತು ಕಾಂಚಗಾರನಹಳ್ಳಿ ಕೆಲವೊಂದಿಷ್ಟು ಗ್ರಾಮಗಳಿಗೆ ಭೇಟಿ ಕೊಟ್ಟು ರೈತರನ್ನು ಕೂಡ ಮಾತನಾಡಿಸ್ತಾರೆ. ಈ ಎಲ್ಲಾ ಬೆಳವಣಿಗೆಗಳು ಒಂದ್ ಕಡೆಯಿಂದ ನಡೀತಾ ಇದ್ರೆ, ಇತ್ತ ಆಡಳಿತಾತ್ಮಕವಾಗಿ ಯಾವೆಲ್ಲ ರೀತಿಯಾಗಿರುವಂತಹ ಹೆಜ್ಜೆ ಇಡಬೇಕು ಆ ಹೆಜ್ಜೆಗಳನ್ನ ಸರ್ಕಾರ ಮುಂದೆ ನಿಂತು ಇಡ್ತಾ ಇರುವಂತದ್ದು. ಇವತ್ತೇನು ಡಿಪಿಆರ್ಗೆ ಒಂದು ಟೆಂಡರ್ಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಜೂನ್ 22ಕ್ಕೆ ಟೆಂಡರ್ ಡಿಪಿಆರ್ ಮಾಡೋದಕ್ಕೆ ಒಂದು ಗುತ್ತಿಗೆಯನ್ನು ಕೂಡ ಅಂತಿಮಗೊಳಿಸೋದಕ್ಕೂ ಕೂಡ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಹೇಳಿರುವಂತದ್ದು. ಈ ಎಲ್ಲಾ ಬೆಳವಣಿಗೆಗಳು ನೋಡ್ತಾ ಹೋದ್ರೆ ಇನ್ನೇನು ಕೆಲವೇ ತಿಂಗಳಿನಲ್ಲಿ ಅಲ್ಲಿ ಸಂಪೂರ್ಣವಾಗಿ 9,600 ಎಕರೆ ಭೂಮಿ ಏನಿದೆ, ಈ ಭೂಮಿಗೆ ಸಂಪೂರ್ಣವಾಗಿ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಏನೇನು ಕ್ರಮಗಳು ಬೇಕೋ ಅವೆಲ್ಲವನ್ನು ಕೂಡ ಹಂತ ಹಂತವಾಗಿ ಸರ್ಕಾರ ಮಾಡುತ್ತೆ ಅನ್ನುವಂತ ಒಂದು ಸಂಶಯಗಳು ಇದರ ಹಿನ್ನೆಲೆಯಲ್ಲಿ ಮೂಡಿ ಬರ್ತಾ ಇರುವಂತದ್ದು. ಅರುಣ್.